ಪ್ರಕೃತಿ ಮಹಾನ್ ವಿಸ್ಮಯಗಳ ಅಕ್ಷಯ ಪಾತ್ರೆ. ಇಲ್ಲಿ ಅಗೆದಷ್ಟು ರೋಚಕತೆಗಳು, ಪ್ರಾಣಿ ಪಕ್ಷಿಗಳ ವೈಶಿಷ್ಟ್ಯ ಕಥೆಗಳು ಸಿಗುತ್ತೆ. ಆ ಥರದ ಕತೆಗೆ ಇವತ್ತೊಂದಷ್ಟು ಸಿಂಹಗಳ ಗುಂಪಿನ ಹೆಗಲೇರಿದೀನಿ ಕಣ್ರಿ. ಬನ್ನಿ ಹಾಗಾದ್ರೆ ಹೋಗೋಣ ಈಸ್ಟ್ ಆಫ್ರಿಕಾದ ಇಥಿಯೋಪಿಯಾ ಕಾಡಿಗೆ. ಕ್ರೂರ ಪ್ರಾಣಿಗಳು ಅಂತ ಕರೆಸ್ಕೊಳ್ಳೋ ಪ್ರಾಣಿಗಳಲ್ಲಿ ಕ್ರೂರತ್ವ ಬಿಟ್ಟು ಬೇರೇನೂ ಇರಲ್ವಾ? ಯಾಕ್ರಿ ಇರಲ್ಲ. ಒಂದು 12 ವರ್ಷದ ಹುಡುಗಿಯನ್ನ 4 ನೀಚ ನಿಕೃಷ್ಟ ಅಲ್ಪ ಅನಿಷ್ಟ ಕೆಟ್ಟ ಕುಚೇಷ್ಟ ದುರುಳ ದುಷ್ಟರ ಗುಂಪು ಬೆನ್ನಟ್ಟಿ ಹಿಡಿದು ಕಿಡ್ನಾಪ್ ಮಾಡಿ ಗಂಟ್ಲು ಕಿತ್ತೋಗೋ ಮಟ್ಟಿಗೆ ಕಿರುಚಿದ್ರು ಯಾರಿಗೂ ಕೇಳಿಸದ ಕಾಡಿನ ಒಂದು ಭಾಗದಲ್ಲಿಟ್ಟು ಹಿಂಸೆ ಕೊಡ್ತಾ ಇದ್ರು. ಏನಕ್ಕೆ? ಮದುವೆ ಆಗುವ ಅನ್ನೋದಕ್ಕೆ. ವಾರ ಕಳೀತು. ಆಮೇಲೆ ಹುಡುಗಿನ ಹುಡ್ಕೊಂಬಂದ ಪೊಲೀಸರು ಬೆಚ್ಚೋದ್ರು. ಸಾಯ್ಸಾಕುದ್ರಾ ಮಕ್ಕಳು? ನೋ ವೇ. ಸಿಂಹಗಳ ಮಧ್ಯೆ Z+ ಸೆಕ್ಯೂರಿಟಿಯಲ್ಲಿದ್ಲು ಹುಡುಗಿ. ಮ್ಯಾಟ್ರ್ ಇಷ್ಟ ಕಣ್ರಿ. ಕಿಡ್ನಾಪ್ ಆಗಿದ್ದಿನ ಹುಡುಗಿ ಮನೆಗೆ ಹೋಗ್ತಾ ಇದ್ಲು. 4 ಜನ ಆ ಹುಡುಗಿನ ಕಿಡ್ನಾಪ್ ಮಾಡಿ ರಿಮೋಟ್ ಏರಿಯಾಗೆ ಎಳ್ಕೊಂಡು ಹೋಗಿ 1 ವಾರ ಚಿತ್ರ ಹಿಂಸೆ ಕೊಟ್ರು. ಯಾಕಂದ್ರೆ ಮಕ್ಕಳ ಮೇಲಿನ ಮೋಹದ ತೆವಲು ಎಲ್ಲೆಲ್ಲಿಲ್ಲ ಹೇಳಿ. ಆ ಗುಂಪಲ್ಲಿದ್ದ ಒಬ್ಬ ಬೇವರ್ಸಿನ ಇವಳು ಮದುವೆ ಆಗ್ಬೇಕಿತ್ತಂತೆ. ಅವಳು ಒಪ್ಲಿಲ್ಲ. ಟಾರ್ಚರ್ ಕೊಟ್ರು. ರೋಧನೆ ಮಾರ್ಧನಿಸಿತು. ಯಾರೂ ಸಹಾಯಕ್ಕೆ ಬರಲಿಲ್ಲ. ನನ್ನ ಕಥೆ ಮುಗಿತು ಅಂತಿದ್ದ ಹುಡುಗಿಯ ಮುಂದೆ ನಾವಿದ್ದೀವಿ ಮಗಳೇ ಅಂತ ಬಂದಿದ್ದು 3 ಸಿಂಹಗಳು. ಕಿಡ್ನಾಪರ್ಸ್ ಕಡೆ ಲೈಟ್ ಆಗಿ ಘರ್ಜಿಸಿ ಫೋರ್ಸ್ ಆಗಿ ನುಗ್ಗಿ ದಿಕ್ಕಾಪಾಲಾಗಿ ಓಡೋಗೋ ಹಾಗೆ ಮಾಡ್ತು. ನೀವೆಲ್ಲೂ ಓಡೋಗ್ಬೇಡಿ, ಇನ್ನೂ ಹೇಳೋದಿದೆ.